ತಿಥಿ ಅಂತಂದರೆ ಪ್ರತಿದಿನ ಬರೋದು ಅಂತ. ಅದರದ ಇನ್ನೊಂದು ರೂಪವೇ ಅತಿಥಿ, ಅಂದರೆ ಪ್ರತಿದಿನ ಬರದೆ ಅಪರೂಪಕ್ಕೆ ಬರೋವನು ಅಂತ. ರಿಕ್ತ ಅಂತಂದರೆ ಖಾಲಿ ಅಂತ. ಆ ತಿಥಿಗಳು ಖಾಲಿ ತಿಥಿ, ಏನು ಕೆಲಸವನ್ನು ಶುಭ ಕಾರ್ಯವನ್ನು ಮಾಡಬಾರ್ದು ಅಂತ ಅರ್ಥ. ಸುಡ್ತಕ್ಕಂತಹ ಕೆಲಸಗಳು ಏನೇನಿದೆಯೋ, ಪಾಪ ಪ್ರಕ್ಷಾಳನೆ, ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನು ಪ್ರತಿಪತ್ತು ದಿವಸ ಮಾಡಬಹುದು. ಮದುವೆಯ ವಿಚಾರಕ್ಕೆ, ದಾಂಪತ್ಯದ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ, ಮಕ್ಕಳ ಅಭಿವೃದ್ಧಿಯ ವಿಚಾರಕ್ಕೆ, ಮತ್ತು ಯಾರಿಗಾದರೂ ಇಬ್ಬರಿಗೆ ಸ್ವಲ್ಪ ಮನಸ್ತಾಪ ಇದ್ದರೆ ಅವರ ಪುನಸ್ಸಂಧಾನಕ್ಕೆ ಅತ್ಯಂತ ಶ್ರೇಯೋದಾಯಕವಾದ ದಿವಸ. ವಿಘ್ನ ನಿವಾರಣೆಗೆ ಮಾತ್ರ ಬಳಸಬೇಕು ಚತುರ್ಥಿ ದಿವಸ. ವಿಶೇಷವಾಗಿ ಚರ್ಮ ರೋಗಗಳಿಗೆ ಉಪಚಾರವನ್ನು ಪಂಚಮಿ ದಿವಸ ಪ್ರಾರಂಭ ಮಾಡಿದರೆ, ಮತ್ತು ಮಕ್ಕಳು ಬೇಕು ಅಂತ ಇಂಗಿತಜ್ಞತೆ ಇರತಕ್ಕಂಥವರು ಪಂಚಮಿ ದಿವಸ ಅವರಿಗೆ ಬಹಳ ಶ್ರೇಷ್ಠ. ರಾಮಾಯಣದಲ್ಲಿ ನವಮಿಯ ದಿವಸ ಶ್ರೀರಾಮಚಂದ್ರ ಮೂರ್ತಿ ಅಯೋಧ್ಯೆಯನ್ನು ಬಿಟ್ಟು ಹೊರಟಿದ್ದಕ್ಕೆ 14 ವರ್ಷ ವನವಾಸ ಮಾಡಬೇಕಾಗಿ ಬಂತು ಅಂತ ಒಂದು ಐತಿಹ್ಯ. ಪ್ರಯಾಣ ಪೂರ್ಣ ನಿಷಿದ್ಧ. ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕು, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, PhD ಮಾಡಬೇಕು ಅಂತಿದ್ದರೆ ನವಮಿ ದಿವಸ ಪ್ರಾರಂಭ ಮಾಡಿದ್ರೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಮಹಾವಿಷ್ಣುವು ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ಯಾವತ್ತು ಏಕಾದಶಿ ದಿವಸ ಉಪವಾಸವನ್ನು ಮಾಡುವುದರಿಂದ. ಇರಿಗೇಷನ್ ಅಂತೀವಲ್ಲ, ಬಾವಿ ತೆಗೆಯೋದು, ಅಥವಾ ಒಂದು ಹೊಸದಾಗಿ ಒಂದು ಕಟ್ಟೆ ಕಟ್ಟೋದು, ಬದು ಕಟ್ಟೋದು, ಹೊಲ ಗದ್ದೆಗಳಲ್ಲಿ ನೀರು ನಮ್ಮ ಕಡೆ ತಿರುಗಿಸ್ಕೊಳ್ಳೋಕ್ಕೆ ಚತುರ್ದಶಿ ದಿವಸ ಮಾಡಿದ್ರೆ ಅವರಿಗೆ ಒಳ್ಳೆಯ ಬೆಳೆ ಬರುತ್ತೆ. ಹುಣ್ಣಿಮೆ ದಿವಸ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು, ಅದು ವೃದ್ಧಿಗೆ ಬರುತ್ತೆ. ಅಂದರೆ ಏನು ಅಮಾವಾಸ್ಯೆ ಅಂದರೆ ಕತ್ಲಿರುತ್ತೆ, ಕತ್ಲಿಂದ ನಮಗೆ ಭಯ. ಬೆಳಗಿನೊತ್ತು ಏನಾಗಿದೆ, ಏನೂ ತೊಂದರೆ ಇಲ್ಲವಲ್ಲ, ಅದು ಕೆಟ್ಟ ತಿಥಿ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಆದರೆ ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಜ್ಞಾನದ ಬೆಳಕನ್ನು ಬೆಳಗಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ. ವೀಕ್ಷಕರೇ, ಪಂಚಾಂಗದಲ್ಲಿ ತಿಥಿಗೆ ತನ್ನದೇ ಆದ ಮಹತ್ವ ಇದೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಥಿಗಳ ಅಧಿಪತಿಗಳು ಯಾರು, ಈ ಸಂದರ್ಭದಲ್ಲಿ ಮಾಡಬೇಕಾದಂಥ ಕಾರ್ಯಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಜಿ, ತಿಥಿಗಳನ್ನು 2 ಭಾಗದಲ್ಲಿ ವಿಂಗಡಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ತಿಥಿಗಳು ಯಾವ್ಯಾವು, ಅಧಿಪತಿಗಳು ಯಾರು ಅನ್ನೋದನ್ನು ತಿಳಿಸ್ಕೊಡಿ. ತಿಥಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಪ್ರತಿದಿನ ಬರೋದು ಅಂತ. ಅದರದ ಇನ್ನೊಂದು ರೂಪವೇ ಅತಿಥಿ, ಅಂದರೆ ಪ್ರತಿದಿನ ಬರದೆ ಅಪರೂಪಕ್ಕೆ ಬರೋವನು ಅಂತ ಅರ್ಥ. ತಿಥಿ ಅಂದರೆ ಯಾವಾಗಲೂ ಇರತಕ್ಕಂಥದ್ದು. ಈ ತಿಥಿಗಳಲ್ಲಿ ಮುಖ್ಯವಾಗಿ ಶುಕ್ಲ ಪಕ್ಷದಲ್ಲಿ 15 ಮತ್ತು ಕೃಷ್ಣ ಪಕ್ಷದಲ್ಲಿ 15 ಇರುತ್ತೆ. ಅದನ್ನು ಶುಕ್ಲ ಅಥವಾ ಬಹುಳ ಅಂತ ಕೂಡ ಹೇಳ್ತಾರೆ. ಕೃಷ್ಣ ಪಕ್ಷ ಬಹುಳ ಪಕ್ಷ ಅಂತ ಕೂಡ ಹೇಳ್ತಾರೆ. ಆಂಗ್ಲ ಭಾಷೆಯಲ್ಲಿ ವ್ಯಾಕ್ಸಿಂಗ್ ಫೇಸ್ ಆ್ಯಂಡ್ ವೇನಿಂಗ್ ಫೇಸ್ ಅಂತ ಹೇಳ್ತಾರೆ ಶುಕ್ಲ ಪಕ್ಷಕ್ಕೆ ಮತ್ತು ಕೃಷ್ಣ ಪಕ್ಷಕ್ಕೆ. ಪ್ರತಿಪತ್ತು, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯ ಅಂತ ಹೇಳಿ ಇದು ವಿಂಗಡಣೆ. ಈ ತಿಥಿಗಳಲ್ಲಿ ಮೂಲಭೂತವಾಗಿ 5 ಭಾಗ ಮಾಡಿದ್ದಾರೆ ಇದನ್ನು, ತಿಥಿಗಳನ್ನು. ಅದು ನಂದ, ಭದ್ರ, ಜಯ, ರಿಕ್ತ ಮತ್ತು ಪೂರ್ಣ ಅಂತ. 1, 2, 3, 4, 5. ಹಾಗೆ ಈ ನಂದ ಅಂತಕ್ಕಂಥದ್ದು ಪ್ರತಿಪತ್ತು, ಬಿದಿಗೆ ಅಥವಾ ದ್ವಿತೀಯ ಅಂತಕ್ಕಂಥದ್ದು ಭದ್ರಾತಿಥಿ, ತದಿಗೆ ಅಂತಕ್ಕಂಥದ್ದು ಜಯಾತಿಥಿ, ಚತುರ್ಥಿ ಅಂತಕ್ಕಂಥದ್ದು ರಿಕ್ತಾತಿಥಿ, ಪೂರ್ಣ ಅಂತಕ್ಕಂಥದ್ದು ಪಂಚಮಿ ತಿಥಿ. ಅದೇ ರೀತಿಯಾಗಿ 6ನೇದು ಮತ್ತೆ ನಂದ, 7ನೇದು ಭದ್ರ, 8ನೇದ್ದು ನಿಮಗೆ ಜಯ, 9ನೇದ್ದು ರಿಕ್ತ, 10ನೇದ್ದು ಮತ್ತು ಪೂರ್ಣ, ತಿರುಗಿ 11, 12, 13, 14, 15. ಈ ಸಂಖ್ಯೆಯನ್ನು ಅನುಸರಿಸಿದ್ರೆ ನಮಗೆ ಅಲ್ಲೇ ಹೆಸರು ಹೇಳುತ್ತೆ. ನಂದ ಅಂದರೆ ಏನು ಅಂತಂದರೆ ಇದ್ದಿದ್ದರಲ್ಲಿ ಒಳ್ಳೆಯದು, ಪರವಾಗಿಲ್ಲ ಅಂತಕ್ಕಂತಹ ತಿಥಿ ಅಂತ ಅದರ ಅರ್ಥ. ಆನಂದ ಅಂದರೆ ಬಹಳ ಚೆನ್ನಾಗಿದೆ ಅಂತ. ನಂದದ ಇನ್ನೊಂದು ಭಾಗ ಆನಂದ. 2ನೇದ್ದು ಭದ್ರ, ಹೆಸರೇ ಸೂಚಿಸುತ್ತೆ. ಏನು ಹೇಳುತ್ತೆ? ಸುಭದ್ರವಾಗಿರೋದು, ಚೆನ್ನಾಗಿದೆ ಕಣಯ್ಯ, ಭದ್ರವಾಗಿದೆ ಅದು. 3ನೇದು ಜಯ, ಎಷ್ಟು ಚೆನ್ನಾಗಿ ಸೂಚಿಸುತ್ತೆ, ಜಯ. ಅದೇನು ಮಾಡಿದ್ರೂ ಆ ತಿಥಿಗಳಲ್ಲಿ ಜಯ, ಅವರಿಗೆ ಯಶಸ್ಸು ಸಿಗುತ್ತೆ. 4ನೇದು ರಿಕ್ತ ಅಂತಂದರೆ ಖಾಲಿ ಅಂತ. ಆ ತಿಥಿಗಳು ಖಾಲಿ ತಿಥಿ, ಏನು ಕೆಲಸವನ್ನು ಶುಭ ಕಾರ್ಯವನ್ನು ಮಾಡಬಾರ್ದು ಅಂತ ಅರ್ಥ. 5ನೇದು ಪೂರ್ಣಾತಿಥಿ, ಅಂದರೆ ಪೂರ್ಣತೆಯನ್ನು ಹೊಂದಿರತಕ್ಕಂಥದ್ದು, ಎಲ್ಲ ಥರದ ಒಳಿತನ್ನು ಮಾಡ್ತಕ್ಕಂಥದ್ದು. ಹೀಗೆ ನಂದ, ಭದ್ರ,
ಜಯ ರಿಕ್ತಾಪೂರ್ಣದಲ್ಲಿ ನಮಗೆ ಮೂರು ತಿಥಿಗಳು ಬರುತ್ತೆ. 3, 3, 6, 9, 12, 15 ಅಲ್ಲಿಗೆ ಮುಗಿಯಿತು. ಈ ತಿಥಿಗಳಲ್ಲಿ ನಾನು ಹೇಳಿದ ಹಾಗೆ ಆ ಒಂದು ಸೂಚಕ ಯಾವುದು ಅದು ನಭಜ ಜಯ ಅಂತ ಅದಕ್ಕೊಂದು ಸೂತ್ರ. ನಭಜಪು ಅಂತ, ನಭಜರಿಪು ಅಂತ. ಆ ಥರ ಮಾಡಿಕೊಂಡು ಹೋದಾಗ ನಂದಾದಲ್ಲಿ ಪರವಾಗಿಲ್ಲ ಅನ್ನೋ ಕೆಲಸ ಮಾಡಿ ಚಿಕ್ಕಪುಟ್ಟ ಕೆಲಸಗಳು ಮಾಡ್ಕೋಬೋದು. ಭದ್ರಾಜಯದಲ್ಲಿ ನೀವು ಎಲ್ಲ ಕೆಲಸಗಳನ್ನು ಕೈ ಹಾಕಬಹುದು. ರಿಕ್ತಾದಲ್ಲಿ ಏನು ಕೂಡುದು. ಪೂರ್ಣಾತಿಥಿಗಳಲ್ಲೂ ಕೂಡ ಎಲ್ಲ ಒಳ್ಳೆಯ ಕೆಲಸಗಳನ್ನು ಅಭಿವೃದ್ಧಿಗೆ ಬೇಕು ಅಂತ ಇರತಕ್ಕಂತಹ ಕೆಲಸಗಳನ್ನು ನಾವು ಮಾಡಿಕೊಳ್ಳಬಹುದು ಅಂತ ಒಂದು ವಿಂಗಡಣೆ ಆಗೋಯ್ತು. ಎರಡನೇದು ಏನು ಕಾಣುತ್ತೆ ಅಂತಂದರೆ, ಪ್ರತಿಪತ್ತಿನಿಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಕೆಲವು ದೇವತೆಗಳನ್ನು ಹೇಳಿದ್ದಾರೆ. ಆ ದೇವತೆಗಳ ಗುಣಧರ್ಮವನ್ನು ಆಚರಿಸಿ ಕೂಡ ಆ ದಿನದ ವಿಶೇಷತೆಯನ್ನು ಅಥವಾ ಆ ದಿನ ನಾವು ಏನು ಕೆಲಸವನ್ನು ಬರೀ ತಿಥಿ ಅಂತನೆಲ್ಲ, ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ತಿಥಿ ಅನ್ನೋದು ಬಹಳ ಶ್ರೇಷ್ಠ. ಪ್ರತಿಪತ್ ಮೊದಲನೇ ದಿನ, ಪ್ರಥಮೆಗೆ ಅಧಿಪತಿ ಅಗ್ನಿದೇವ. ಅಗ್ನಿಯ ಸೂಚಿಸುವಾಗ ಏನು ಮಾಡ್ತಾನೆ? ಸುಟ್ಟು ಹಾಕಿಬಿಡ್ತಾನೆ. ಸುಡ್ತಕ್ಕಂತಹ ಕೆಲಸಗಳು ಏನೇನಿದೆಯೋ, ಪಾಪ ಪ್ರಕ್ಷಾಳನೆ, ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನು ಪ್ರತಿಪತ್ ದಿವಸ ಮಾಡಬಹುದು. ಅಥವಾ ಬಹಳ ಅಜೀರ್ಣಕ್ಕೆ ಔಷಧಿ, ಅದು ಮಂದಾಗ್ನಿ ಅಂತ ಹೆಸರು. ಅದಕ್ಕೆ ಅಗ್ನಿ ಬೇಕಲ್ಲ. ಪ್ರತಿಪತ್ ದಿವಸ ಆ ಥರದ ಯಾರಿಗೆ ಈಗಿನ ಕಾಲದ ಗ್ಯಾಸ್ಟ್ರೈಟಿಸ್ಗೆ ಔಷಧಿ ತೊಗೊಂಡ್ರೆ ಪ್ರತಿಪತ್ ದಿವಸ ತೊಗೊಂಡು ನೋಡಿದ್ರೆ ಪ್ರಾರಂಭ ಮಾಡಬೇಕು. ಅವತ್ತೊಂದೇ ದಿನ ತೊಗೊಂಡು ಮಿಕ್ಕಿದ ದಿನ ಇಲ್ಲ, ಪ್ರಾರಂಭ ಮಾಡಿ ನೋಡಿ. ನಿಮಗೆ ಬಹಳ ಒಳ್ಳೆಯ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಎರಡನೇ ತಿಥಿಗೆ ಬ್ರಹ್ಮದೇವ ಅಧಿಪತಿ, ದ್ವಿತೀಯಗೆ ಬಿದಿಗೆಗೆ. ಬ್ರಹ್ಮನ ಕೆಲಸ ಏನು? ವಿದ್ಯಾರ್ಜನೆ, ಸೃಷ್ಟಿ ಕಾರ್ಯ, ಎನಿ ಕ್ರಿಯೇಟಿವ್ ವರ್ಕ್, ಸೃಜನಶೀಲವಾದ ಯಾವುದಾದರೂ ಕೆಲಸಗಳು, ವಿದ್ಯಾರ್ಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳನ್ನು ನಾವು ಬಿದಿಗೆ ದಿವಸ ಪ್ರಾರಂಭ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕ. ಮೂರನೇ ತಿಥಿ ತದಿಗೆ, ತೃತೀಯ ಗೌರಿ ಇದಕ್ಕೆ ಅಧಿಪತಿ. ಯಾವಾಗ ನೋಡಿದ್ರೆ ಭಾದ್ರಪದ ಮಾಸದಲ್ಲಿ ತದಿಗೆ ದಿನನೇ ಬೀಳುತ್ತೆ ಗೌರಿ ಏನೋ ಹಬ್ಬ. ಗೌರಿ ಏನನ್ನು ಸೂಚಿಸ್ತಾಳೆ ಅಂತಂದರೆ, ಗಂಡ ಹೆಂಡರ ಮಧ್ಯೆ ಅನುರಾಗ, ಪ್ರೀತಿ, ಮಮತೆಯನ್ನು ಮತ್ತು ತಾಯಿಯಾಗಿ, ಅಂಬಿಕಾ ಅಂತ ಕೂಡ ಕರೀತಾರೆ, ತಾಯಿಯಾಗಿ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಕ್ಕಂಥ ಜಗಜ್ಜನನಿಯಾಗಿ ನಮಗೆ ಕಾಣ್ತಾ ಇದ್ದಾಳೆ ಆಕೆ. ಅಂದರೆ ಮದುವೆಯ ವಿಚಾರಕ್ಕೆ, ದಾಂಪತ್ಯದ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ, ಮಕ್ಕಳ ಅಭಿವೃದ್ಧಿಯ ವಿಚಾರಕ್ಕೆ, ಮತ್ತು ಯಾರಿಗಾದರೂ ಇಬ್ಬರಿಗೆ ಸ್ವಲ್ಪ ಮನಸ್ತಾಪ ಇದ್ದರೆ ಅವರ ಪುನಸ್ಸಂಧಾನಕ್ಕೆ ಅತ್ಯಂತ ಶ್ರೇಯೋದಾಯಕವಾದ ದಿವಸ. ಚತುರ್ಥಿ ತಿಥಿ ರಿಕ್ತಾತಿಥಿ ಅಂತಲೂ, ಇದಕ್ಕೆ ಗಣಪತಿ ಅಧಿಪತಿ. ವಿಘ್ನ ನಿವಾರಣೆಗೆ ಮಾತ್ರ ಬಳಸಬೇಕು ಚತುರ್ಥಿ ದಿವಸ. ಯಾವುದೋ ತೊಂದರೆ ತಾಪತ್ರೆ ಇದು ರೀಕನ್ಸಿಲೇಷನ್ ಅಂತ ಹೇಳ್ತೀವಲ್ಲ, ರಿಕನ್ಸೈಲ್ ಮಾಡೋಣ ಬನ್ನಿರಿ, ಕೂತ್ಕೊಂಡು ಮಾತಾಡೋಣ ಅಕ್ರಾಸ್ ದ ಟೇಬಲ್ ಅಂತಾರಲ್ಲ, ಅಂತಹ ವಿಘ್ನಗಳನ್ನು ಹೋಗಲಾಡಿಸೋಕೆ ಹೇಳಿದ ತಿಥಿ. ಪಂಚಮಿ ತಿಥಿಗೆ ಅಧಿಪತಿ ನಾಗದೇವತೆ. ನಾಗದೋಷಗಳನ್ನು ಹೋಗಲಾಡಿಸಿಕೊಳ್ಳಲು ಮತ್ತು ರೋಗ ರುಜಿನಗಳಿಗೆ ಉಪಚಾರವನ್ನು ಮಾಡದೆ, ವಿಶೇಷವಾಗಿ ಚರ್ಮ ರೋಗಗಳಿಗೆ ಉಪಚಾರವನ್ನು ಪಂಚಮಿ ದಿವಸ ಪ್ರಾರಂಭ ಮಾಡಿದರೆ, ಮತ್ತು ಮಕ್ಕಳು ಬೇಕು ಅಂತ ಇಂಗಿತಜ್ಞತೆ ಇರತಕ್ಕಂಥವರು ಪಂಚಮಿ ದಿವಸ ಅವರಿಗೆ ಬಹಳ ಶ್ರೇಷ್ಠ. ಆರನೇದು ಷಷ್ಠಿ, ಇದಕ್ಕೆ ಅಧಿಪತಿ ಕಾರ್ತಿಕೇಯ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರ. ಶತ್ರುಗಳನ್ನು ಸಂಹಾರ ಮಾಡಲು, ಅಂತಃಶತ್ರುಗಳು ಮೊದಲು, ಹೊರಗಿನ ಶತ್ರುಗಳು ಹೇಳ್ತಿಲ್ಲ ನಾನು, ಕಾಮಕ್ರೋಧ ಲೋಭಮೋಹ ಮದಮಾತ್ಸರ್ಯ ಅರಿಷಡ್ವರ್ಗಗಳನ್ನು ಹೋಗಲಾಡಿಸಲು ಯೋಗಾದಿ ಸಾಧನೆಗಳನ್ನು ಮಾಡಲು ಅದ್ಭುತವಾದ ದಿವಸ ಷಷ್ಠಿ. ಸಪ್ತಮಿಗೆ ಸೂರ್ಯನಾರಾಯಣ ಅಧಿದೇವತೆ. ಸಪ್ತಮಿ ತಿಥಿಯ ದಿವಸ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿದರೆ ಆರೋಗ್ಯ ಬಹಳ ಸುಲಭದಲ್ಲಿ ದಕ್ಕುತ್ತೆ ಅವರಿಗೆ. ಅದಕ್ಕೆ ರಥಸಪ್ತಮಿ ಅನ್ನೋದು. ಸಪ್ತಮಿ ದಿವಸ ಸೂರ್ಯನ ತಿಥಿ. ಎಂಟನೇ ತಿಥಿಗೆ ಅಧಿಪತಿಯ ಇರತಕ್ಕಂಥದ್ದು ಅಥವಾ ಅಧಿಪತಿ ಅಂತಕ್ಕಂಥದ್ದು ಅಷ್ಟಮಿ ದಿವಸಕ್ಕೆ ದುರ್ಗಾಂಬಿಕಾ. ದುರ್ಗಾ ಅಂದರೆ ರಕ್ಷಣೆಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಯಾವುದೇ ವಿಧವಾದ ರಕ್ಷಣೆಯನ್ನು ನಾನು ಪಡೆಯಬೇಕು, ನಾನು ರಕ್ಷಣೆ ನನಗೆ ಬೇಕಾಗಿದೆ ಅಂತ ಹೇಳಿ ಇಂಗಿತಜ್ಞತೆ ಇದ್ದರೆ ಅಷ್ಟಮಿ ದಿವಸ ಅಂತಹ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಯೋದಾಯಕ. ನವಮಿ ತಿಥಿಗೆ ಚಂಡಿಕಾ ಪರಮೇಶ್ವರಿ. 9ನೇ ತಿಥಿಗೆ ಚಂಡಿಕಾ ಪರಮೇಶ್ವರಿ. ಇದು ರಿಕ್ತಾತಿಥಿಯಲ್ಲಿ ಬರುವುದರಿಂದ ಸುಮಾರು ಜನ ಇಷ್ಟಪಡೋದಿಲ್ಲ ನವಮಿಯನ್ನು. ಪ್ರವೇಶ ನವಮಿ, ಪ್ರಯಾಣ ನವಮಿ ಅಂತ. ರಾಮಾಯಣದಲ್ಲಿ ನವಮಿ ದಿವಸ ಶ್ರೀರಾಮಚಂದ್ರ ಮೂರ್ತಿ ಅಯೋಧ್ಯೆಯನ್ನು ಬಿಟ್ಟು ಹೊರಟಿದ್ದಕ್ಕೆ 14 ವರ್ಷ ವನವಾಸ ಮಾಡಬೇಕಾಗಿ ಬಂತು ಅಂತ ಒಂದು ಐತಿಹ್ಯ. ಆದ್ದರಿಂದ ನವಮಿ ತಿಥಿಯಲ್ಲಿ ಪ್ರಯಾಣ ಪೂರ್ಣ ನಿಷಿದ್ಧ. ಪ್ರಯಾಣ ಹೋದವರು 9ನೇ ದಿನ ಮನೆಗೆ ಬರ್ತಕ್ಕಂಥದ್ದು ನಿಷಿದ್ಧ. ಪ್ರವೇಶ ನವಮಿ ವಾಪಸ್ ಬರ್ತಕ್ಕಂಥದ್ದು ಕೂಡುದು. ಮದುವೆ ಆದಮೇಲೆ ಮೊದಲನೇ ಸತಿ ತವ್ರ ಮನೆಗೆ ಹೆಣ್ಮಗಳು 9ನೇ ದಿನ ಹೋಗಬಾರ್ದು, ಅಥವಾ 9ನೇ ದಿನ ವಾಪಸ್ಸು ತವ್ರ ಮನೆಯಿಂದ ಗಂಡನ ಮನೆಗೆ ಬರಬಾರ್ದು, ಈ ಥರ. ಮತ್ತು ನವಮಿ ಏನಕ್ಕೆ ಬಹಳ ಶ್ರೇಯೋದಾಯಕ ಅಂದರೆ ವಿದ್ಯಾರ್ಜನೆಗೆ ಶ್ರೇಯೋದಾಯಕವಾಗಿರ್ತಕ್ಕಂಥ ತಿಥಿ. ದೊಡ್ಡ ಓದುಗಳು, ಯಾವುದು ಸ್ನಾತಕೋತ್ತರ ಪದವಿಯನ್ನು ಪಡೆಯಬೇಕು, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು, PhD ಮಾಡಬೇಕು ಅಂತಿದ್ದರೆ
ನವಮಿ ದಿವಸ ಪ್ರಾರಂಭ ಮಾಡಿದ್ರೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಇನ್ನು ದಶಮಿ ತಿಥಿಗೆ ಅಧಿಪತಿ ಯಾರು ಅಂತ ನೋಡಿದಾಗ ಯಮಧರ್ಮರಾಜ. ಧರ್ಮದ ಕಾರ್ಯಗಳು ಏನು ಬೇಕಾದರೂ ಸ್ಥಿರವಾಗಿರ್ತಕ್ಕಂತಹ ಕಾರ್ಯಗಳು ಮಾಡಲಿಕ್ಕೆ ಇನ್ನೊಂದು ಕೆಲವರು ಅದರ ಪಾಠಾಂತರದ ಪೃಥ್ವಿ ಅಂತ ಕೂಡ ಹೇಳ್ತಾರೆ ಕೆಲವು ಗ್ರಂಥಗಳಲ್ಲಿ. ಆದ್ದರಿಂದ ಆ ಥರದ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಥಿರವಾಗಿರ್ತಕ್ಕಂತಹ ನ್ಯಾಯಬದ್ಧವಾಗಿರ್ತಕ್ಕಂತಹ ನ್ಯಾಯಾರ್ಜನೆ ಬೇಕು ಅಂತಕ್ಕಂಥದ್ದು ಅಥವಾ ನ್ಯಾಯವನ್ನು ಹೇಳ್ತಕ್ಕಂತಹ ಕೆಲಸಗಳನ್ನು ದಶಮಿ ದಿವಸ ನಾವು ಮಾಡಬಹುದಾಗಿದೆ. ಏಕಾದಶಿ ತಿಥಿ 11ನೇ ತಿಥಿಗೆ ಅಧಿದೇವತೆ ವಿಶ್ವೇ ದೇವರು, ಅಂದರೆ ಪಿತೃಗಳ ಜೊತೆಯಲ್ಲಿ ಇರ್ತಾರೆ ಇವರು ಅಂತ ಒಂದು ಐತಿಹ್ಯ ಇದೆ. ಬೇರೆ ಬೇರೆ ಥರ ವಿಶ್ವದೇವರು ಇರ್ತಾರೆ. ಧನರುಚಿ ಅಂತ ಹೇಳ್ತೀವಿ, ಪುರೂರ ಆರ್ದ್ರವ ಅಂತೀವಿ. ಒಂದೊಂದು ಶ್ರಾದ್ದ ಮಾಡಬೇಕಾದ್ರೆ ಬಳಸ್ತಾರೆ ಇದನ್ನೆಲ್ಲವೂ ಕೂಡ. ಪಿತೃಗಳನ್ನು ಕರೆದುಕೊಂಡು ಬರೋರು ಕರೆದುಕೊಂಡು ಹೋಗೋರು ಅವರೇ ಅಂತ. ಆದ್ದರಿಂದ ಏಕಾದಶಿ ದಿವಸ ಉಪವಾಸಾದಿಗಳನ್ನು ಮಾಡ್ತಕ್ಕಂಥದ್ದು ವಿಶ್ವೇದೇವರಿಗೆ ಪ್ರೀತಿ ಆಯಿತು ಅಂದರೆ ಪಿತೃಗಳಿಗೂ ತೃಪ್ತಿ ಆಗುತ್ತೆ ಅಂತ. ಮತ್ತು ಮಹಾವಿಷ್ಣುವು ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ ಅಂತ ಯಾವತ್ತು ಏಕಾದಶಿ ದಿವಸ ಉಪವಾಸವನ್ನು ಮಾಡುವುದರಿಂದ. ಮತ್ತು ಏನು ಮಾಡ್ಬೋದು ಅಂದರೆ ಉಪವಾಸ ಅಂದರೆ ಸುಮ್ಮನೆ ಏನು ತಿನ್ನದೇ ಮನಸ್ಸಲ್ಲೇ ಮಡಿಗೆ ತಿನ್ನೋದು ಅಂತಲ್ಲ, ಹತ್ತಿರದಲ್ಲಿ ಇರುವುದು ಉಪವಾಸ. ಎಲ್ಲಿ ಹತ್ತಿರದಲ್ಲಿ ಇರಬೇಕು? ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಬುದ್ಧಿಯಲ್ಲಿ ನಾವೇ ಸಂಯಮದಿಂದ ನಮ್ಮ ಇಂದ್ರಿಯ ಗುಣಗಣಗಳನ್ನು ಕಟ್ಟಾಕಿಕೊಂಡು ಒಳಗೇ ಇಟ್ಟುಕೊಳ್ಳೋದು ಏಕಾದಶಿ ಮಾಡಬೇಕಾಗಿರುವ ಕೆಲಸ. ಶುಭ ಕಾರ್ಯವನ್ನು ಮಾಡಬಹುದು. ಕೆಲವರಲ್ಲಿ ಸಂಪ್ರದಾಯ ಇಲ್ಲ, ಊಟನೇ ಮಾಡುವುದಿಲ್ಲ, ಅದನ್ನು ಶುಭ ಕಾರ್ಯ ಮಾಡಲ್ಲ ಅಂತ. ಕೆಲವರಲ್ಲಿ ಶ್ರಾದ್ದವನ್ನು ಮಾಡೋದಿಲ್ಲ. ಏಕಾದಶಿ ಶ್ರಾದ್ದ ಮಾಡಿದರೆ ದ್ವಾದಶಿ ದಿವಸ ಮಾಡ್ತಾರೆ. ಅದು ಅವರವರ ಪರಂಪರೆಗೆ ಬಿಟ್ಟಿದ್ದು, ಅವರವರ ನಂಬಿಕೆಗೆ ಬಿಟ್ಟಿದ್ದು. ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ ನೋಡಿದ್ರೆ ಎಲ್ಲರೂ ಮಾಡಬೇಕು ಅಂತ ಏನಿಲ್ಲ. ನಾನಾ ವಿಧವಾದ ಏಕಾದಶಿಗಳಿದೆ, ಅದರ ಪ್ರಸಕ್ತಿ ಈಗ ಸದ್ಯಕ್ಕೆ ಬೇಡ. ದ್ವಾದಶಿ ದಿವಸಕ್ಕೆ 12ನೇ ತಿಥಿಗೆ ಅಧಿಪತಿ ಶ್ರೀಮನ್ ಮಹಾವಿಷ್ಣು. ವೃದ್ಧಿ ಕಾರ್ಯಗಳು, ಸಿದ್ಧಿ ಕಾರ್ಯಗಳು, ಪೌರುಷದ ಕಾರ್ಯಗಳು, ಪೌರುಷೇಚ ವಿಷ್ಣು ಅಂತ ಹೇಳಿರುವುದರಿಂದ ಬಹಳ ದೊಡ್ಡ ದೊಡ್ಡ ಪ್ರಯತ್ನಗಳು ಮಾಡಬೇಕು ಅಂತಿದ್ದರೆ, ದೊಡ್ಡ ಪ್ರಯತ್ನ, ಭಗೀರಥ ಪ್ರಯತ್ನ ಅಂತೀವಲ್ಲ, ಆ ಥರದ ಪ್ರಯತ್ನ ಅಂದರೆ ದ್ವಾದಶಿ ದಿವಸ ಪ್ರಾರಂಭ ಮಾಡಿದರೆ ಬಹಳ ಏಳಿಗೆ ಮತ್ತು ಅದು ಚೆನ್ನಾಗಿ ಕೈಗೂಡ್ತಕ್ಕಂಥದ್ದು ಉಂಟಾಗತ್ತೆ. ತ್ರಯೋದಶಿ ತಿಥಿ 13ನೇ ತಿಥಿಗೆ ಅಧಿಪತಿ ಕಾಮದೇವ, ಮನ್ಮಥ, ಮದನ, ಕಂದರ್ಪ ಇತ್ಯಾದಿ ಹೆಸರಿದೆ. ಅದು ಹೆಸರುಗಳೇ ಸೂಚಿಸೋವಾಗ ಏನು ಅಂತಂದರೆ ಸೌಂದರ್ಯ ಬೇಕು ಅಂತ ಇರ್ತಕ್ಕಂಥವ್ರು, ಅಥವಾ ಅವ್ರು ಮಾಡುವ ಕೆಲಸವು ಬಹಳ ಚೆನ್ನಾಗಿ ಹೊರಹೊಮ್ಮಬೇಕು, ಫಿನಿಶ್ಡ್ ಮೆಟೀರಿಯಲ್ ಬಹಳ ಚೆನ್ನಾಗಿ ಬರಬೇಕು ಅಂತಿದ್ದರೆ, ಅಥವಾ ಸರ್ವ ಕಾರ್ಯಗಳನ್ನು ಈ ತ್ರಯೋದಶಿ ತಿಥಿಯ ದಿವಸ ನಾವು ಮಾಡಬಹುದಾಗಿರುತ್ತೆ. 14ನೇದು ಚತುರ್ದಶಿ. ಈ ತಿಥಿಗೆ ಅಧಿಪತಿ ರುದ್ರದೇವರು. ರುದಂದ್ರಾವೈತಿ ಇತಿ ರುದ್ರ ಅಂದರೆ ಪಾಪವನ್ನು ಕಳಿತಕ್ಕಂಥವನು ರುದ್ರನಾಗಿದ್ದಾನೆ, ತಾಪವನ್ನು ಕಳಿತಕ್ಕಂಥವನು ರುದ್ರನಾಗಿದ್ದಾನೆ, ಶಾಪವನ್ನು ಕಳಿತಕ್ಕಂಥವನು ರುದ್ರನಾಗಿದ್ದಾನೆ. ಈ 14ನೇ ತಿಥಿ ದಿವಸ ಶಿವಪೂಜೆಯನ್ನು ಮಾಡಿದರೆ ಅದು ಮುಕ್ಕಾಲುವಾಸಿ ಪ್ರದೋಷ ಆ ಚತುರ್ದಶಿ ದಿವಸವೇ ಬರುತ್ತೆ. ನೋಡಿದ್ರೆ ಹಿಂದೆ ಮುಂದೆ ತ್ರಯೋದಶಿ ಅಥವಾ ಚತುರ್ದಶಿ ರುದ್ರಾರಾಧನೆಯನ್ನು ಮಾಡ್ತಕ್ಕಂಥದ್ದು, ನೀರಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾವುದು ಇರಿಗೇಷನ್ ಅಂತೀವಲ್ಲ, ಬಾವಿ ತೆಗೆಯೋದು, ಅಥವಾ ಒಂದು ಹೊಸದಾಗಿ ಒಂದು ಕಟ್ಟೆ ಕಟ್ಟೋದು, ಬದು ಕಟ್ಟೋದು, ಹೊಲಗದ್ದೆಗಳಲ್ಲಿ ನೀರು ನಮ್ಮ ಕಡೆ ತಿರುಗಿಸ್ಕೊಳ್ಳೋಕ್ಕೆ ಚತುರ್ದಶಿ ದಿವಸ ಮಾಡಿದ್ರೆ ಅವರಿಗೆ ಒಳ್ಳೆಯ ಬೆಳೆ ಬರುತ್ತೆ. ಮತ್ತು ಎಂತಹ ಪಾಪ ತಾಪ ಶಾಪ ಇದ್ದರೂ ಕೂಡ ಅವತ್ತಿನ ದಿವಸ ಭಗವಂತನ ಆರಾಧನೆ ಮಾಡುವುದರಿಂದ ಅದು ಕಳೆದುಕೊಳ್ಳಬಹುದು, ಅದಕ್ಕೆ ಶ್ರೇಷ್ಠ. ಹುಣ್ಣಿಮೆಗೆ ಅಧಿಪತಿ ಪರಬ್ರಹ್ಮ ಅಥವಾ ಚಂದ್ರ. ಪೂರ್ಣ ತಿಥಿ, ಅದು ಪೌರ್ಣಿಮೆ ಅಂತೂ ಶುಭದ, ಪೌರ್ಣಮಿ ಒಳ್ಳೆಯದು. ಆದರೆ ಕೆಲವು ದೇಶಾಚಾರಗಳ ಪದ್ಧತಿಯಲ್ಲಿ ಜನ ಹೆದರ್ಕೋತಾರೆ ಪೂರ್ಣಿಮೆ ದಿವಸ ಮಾಡೋದಕ್ಕೆ, ಅಮಾವಾಸ್ಯೆ ದಿವಸ ಮಾಡೋದಕ್ಕೆ ಹೆದರ್ತಾರೆ, ವಿಪರೀತ ಹೆದರ್ತಾರೆ. ಅದು ಅವರಿಗೆ ಬಿಟ್ಟಿದ್ದು. ಹುಣ್ಣಿಮೆ ದಿವಸ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು, ಅದು ವೃದ್ಧಿಗೆ ಬರುತ್ತೆ. ಇನ್ನು ಬಿಟ್ಟರೆ ಅಮಾವಾಸ್ಯೆ ತಿಥಿ ಏನು ಅಂತಂದರೆ ಅವತ್ತು ರವಿಯಿಂದ ಸಮಾಗಮ ಅಂತ ಹೇಳುತ್ತೆ ಕೋಶ. ಅಂದರೆ ಏನು ಅಮಾವಾಸ್ಯೆ ಅಂದರೆ ಕತ್ಲಿರುತ್ತೆ, ಕತ್ಲಿಂದ ನಮಗೆ ಭಯ. ಬೆಳಗಿನೊತ್ತು ಏನಾಗಿದೆ, ಏನೂ ತೊಂದರೆ ಇಲ್ಲವಲ್ಲ, ಅದು ಕೆಟ್ಟ ತಿಥಿ ಅಂತ ಏನು ಹೇಳಲಿಕ್ಕೆ ಬರಲ್ಲ. ಆದರೆ ಅಮಾವಾಸ್ಯೆಯ ದಿವಸ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕ. ಯಾವ ವ್ಯಕ್ತಿ ಪ್ರತಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಏಕಭುಕ್ತ ಅಂದರೆ ಒಂದೇ ಒಂದು ಊಟ ರಾತ್ರಿ ಉಪವಾಸವನ್ನು ಮಾಡ್ತಾನೋ, ಪಿತೃಗಳು ಅವರು ಬಹಳ ಸಂತಸಪಟ್ಟು ಅಂಥವನಿಗೆ ಎಲ್ಲ ಥರದ ಆಯುರಾರೋಗ್ಯಾನದ ಅಷ್ಟೈಶ್ವರ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ತಿಥಿಗಳ ದೇವತೆಗಳು ಮತ್ತು ಅವತ್ತಿನ ದಿವಸ ಏನೇನು ಮಾಡಬಹುದು ಅಂತಕ್ಕಂತಹ ಒಂದು ಕೋಷ್ಟಕ. ಖಂಡಿತ ಗುರುಜಿ, ಒಟ್ಟಿನಲ್ಲಿ ತಿಥಿಗಳ ಪ್ರಾಮುಖ್ಯತೆ ಆಗಿರ್ಬೋದು, ಮಾಡಬೇಕಾದಂತಹ ಕಾರ್ಯಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವಂತಹ ಸರಳ ರೀತಿಯಲ್ಲಿ ತಾವು ವಿವರಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ತಿಥಿಯಂದು ಯಾವ ಕಾರ್ಯಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾದರೆ ನೀವು ಮಾಡ್ತಾ ಇರುವಂಥ ಕೆಲಸಗಳಿಗೆ ಯಾವ ತಿಥಿ ಸೂಕ್ತ ಅಂತ ತಿಳ್ಕೋಬೇಕಾ? ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.